ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಮ್ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಡ್ಯಾಮ್ ಈಗ 100 ಅಡಿ ಭರ್ತಿಯಾಗಿರುವಂಥದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂಥದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿತಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಡ್ಯಾಮ್ಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಡ್ಯಾಮ್ ಭರ್ತಿ ಆದರೆ ಎಲ್ಲ ಥರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಮ್ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಡ್ಯಾಮ್ ಈಗ 100 ಅಡಿ ಭರ್ತಿಯಾಗಿರುವಂಥದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂಥದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿತಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಡ್ಯಾಮ್ಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಡ್ಯಾಮ್ ಭರ್ತಿ ಆದರೆ ಎಲ್ಲ ಥರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ ಕೆಆರ್ಎಸ್ ಡ್ಯಾಮ್ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80
ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಈಗ 100 ಅಡಿ ಭರ್ತಿಯಾಗಿರುವಂಥದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂಥದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ KRS ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದಾ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ KRS ಡ್ಯಾಮ್ಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಏನೋ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಡ್ಯಾಮ್ ಭರ್ತಿ ಆದರೆ ಎಲ್ಲ ಥರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟೆಗೆ ಜೀವ ಕಳೆ ಬಂದಿದೆ. ಮೇ ಅಂತ್ಯದಲ್ಲೇ KRS ಡ್ಯಾಮ್ 100 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, KRS ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಈಗ 100 ಅಡಿ ಭರ್ತಿಯಾಗಿರುವಂಥದ್ದು. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿರುವಂಥದ್ದು. ಭಾರಿ ಪ್ರಮಾಣದ ಒಳ ಹರಿವು ಬರ್ತಾ ಇರೋದ್ರಿಂದ KRS ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳ ಹಿಂದಷ್ಟೇ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಇದರಿಂದಾಗಿ ಸಹಜವಾಗಿ ಹಳೆ ಮೈಸೂರು ಭಾಗದ ಜನರಲ್ಲಿ ಆತಂಕ ಶುರುವಾಗಿತ್ತು. ಒಂದು ಕಡೆ ಕೃಷಿಗೆ ನೀರು ಸಿಗ್ತದಾ ಅನ್ನೋ ಒಂದು ಆತಂಕ ರೈತರಲ್ಲಿ ಮನೆ ಮಾಡಿದರೆ, ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನು ಅವಲಂಬಿಸಿರುವಂಥ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಭೀತಿ ಶುರುವಾಗಿತ್ತು. ಅದ್ರ ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮತ್ತೆ ತಮಿಳುನಾಡು ಖ್ಯಾತೆ ತೆಗೀತದ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಂಡಿತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ KRS ಡ್ಯಾಮ್ಗೆ ಒಳ ಹರಿವಿನ ಪ್ರಮಾಣವು ಕೂಡ ಭಾರಿ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನೀರಿನ ಪ್ರಮಾಣವು ಕೂಡ ಅಂದರೆ ಸಂಗ್ರಹ ಪ್ರಮಾಣವು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದ ಸಹಜವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಸದ್ಯ 100 ಅಡಿ ಭರ್ತಿಯಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಏನೋ ಜೂನ್ 2ನೇ ವಾರ ಅಥವಾ 3ನೇ ವಾರವೇ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಆತಂಕ ದೂರ ಆಗಿ ಸಂಭ್ರಮ ಮನೆಯನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಡ್ಯಾಮ್ ಭರ್ತಿ ಆದರೆ ಎಲ್ಲ ಥರದ ಗಲಾಟೆ ಇರ್ಬೋದು ಅಥವಾ ಕಾವೇರಿ ಗಲಾಟೆಯಿಂದಲೂ ಕೂಡ ಜನರು ದೂರದಿಂದ ಇರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.